ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಸಖತ್ತಾಗಿರಿ ಅಂತ ಹೇಳ್ತಾ ಇವತ್ತು ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ಸ್ವಲ್ಪ ಗ್ರಾಸರಿ ಶಾಪಿಂಗ್ ಪ್ಲಸ್ ನಮ್ಮ ಬುಬ್ಬುಗೆ ನಿಹಾನ್ ಅಭಿಲಾಷ್ಗೆ ಒಂದು ಪುಟಾಣಿ ಸೈಕಲ್ ತೊಗೊಂಬರ್ತಾ ಇದ್ದೀವಿ. ಈಸ್ ನಾವು ಟರ್ನಿಂಗ್ 2 years ಫಾರ್ ಏಪ್ರಿಲ್ 26th. ಕರೆಕ್ಟಾ ಬೇಬ್? ಏಪ್ರಿಲ್ 26 ಅವನಿಗೆ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಸೊ ಅವನಿಗೊಂದು ಸೈಕಲ್ ತೊಗೊಂಡು ಅವ್ರ ಅಪ್ಪ ಅಮ್ಮ ಕೊಡಿಸ್ತಾ ಇದ್ದಾರೆ. ನಾನೇನು ಮಾಡ್ತಾ ಇಲ್ಲ, ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದೆಮ್. ಸೊ ಬನ್ನಿ, ಜಾಯ್ನ್ ಅಸ್, ನೋಡುವಂತ್ರಿ ಹೇಗಿರುತ್ತೆ ಶಾಪಿಂಗ್ ಅಂತ. ಸೊ ಇವ್ರು ಗೊತ್ತಲ್ಲ, ನಮ್ಮ ಪ್ರಜ್ಞಾ ಮೇಡಮ್. ಹಲೋ, ನಮಸ್ಕಾರ ಮಾಡ್ಬೇಕು ನೀವು. ನಮಸ್ಕಾರ ಅಂದಿದ್ದೀನಿ. ನಮಸ್ಕಾರ ಎಲ್ಲರಿಗೂ, ಸಾಕ್ಷಿತಂದು ಆಡಿಯನ್ಸ್ಗೆ. ಸೊ ಯಾವ ಸೈಕಲ್ ಕೊಡಬೇಕು ಅಂದ್ಕೊಂಡಿದ್ದೀರಾ ನಿಮ್ಮ ಮಗನಿಗೆ? ಐಡಿಯಾ ಇಲ್ಲ, ನೋಡಬೇಕು ಯಾವ್ದು ಚೆನ್ನಾಗಿದೆ ಅದು ಕೊಡ್ಸೋದು. ಇಲ್ಲೂ ಬೇಬಿ ನೀವು ವ್ಲಾಗ್ ಮಾಡ್ತಾ ಇದ್ದೀರಂತೂ ವ್ಲಾಗ್ ಇದ್ದಾರೆ ಅಂತ. ಬಟ್ ಇಲ್ಲೆಲ್ಲ ವ್ಲಾಗರ್ಸ್ ಕಮ್ಮಿ. ಹಂಗಂತ ನೆನೆ ಏನಾಯ್ತು ಗೊತ್ತಾ, ನಮ್ಮ ಜೊತೆಯಲ್ಲಿ ಒಂದಷ್ಟು ಸಣ್ಣ ಮಕ್ಕಳು ಡ್ಯಾನ್ಸ್ ಮಾಡಿದ್ದಾರೆ. ಆ ರೀಲ್ನ ನಾನು ಪೋಸ್ಟ್ ಮಾಡ್ತೀನಿ. ಯು ಗೈಸ್ ಕ್ಯಾನ್ ವಾಚ್ ಇಟ್ ಆನ್ ಆರ್ ಇನ್ಸ್ಟಾಗ್ರಾಮ್ ಪೇಜ್. ನಮ್ಮ ಬುಬ್ಬು ನೋಡಿ. ಬುಬ್ಬು ಸೇ ಹಾಯ್. ಬುಬ್ಬು ಬುಬ್ಬು ಹಾಯ್ ಮಾಡ್ಬೇಕು. ಬುಬ್ಬು ಆಡಿಯನ್ಸ್ ಬೇಜಾರಾಗ್ತಾರೆ, ನಿನ್ನ ಫ್ಯಾನ್ಸ್ ಇರ್ತಾರೆ. ನಾನು ನೋಡಿದ್ದೀನಿ. ಅದು ಯಾವ ಫಿಲಮ್ ಹೇಳು? ನೀನೇ ತೋರಿಸಿರೋ ಕಟಿಂಗ್ ಶಾಪ್. ಫುಲ್ ಗಿಡ ಇದೆ ಅಲ್ಲ. ಈ ಕಡೆನೂ ಒಂದು ಹಂಗೆ ಇದೆ ಅಬ್ಬಿ, ಆಪೋಸಿಟ್ ಅಲ್ಲಿ ಅಲ್ಲಿದೆ ಅಲ್ಲ ಅದ ಎಣ್ಗಾಯಿ ಅಕ್ಕಿ ರೊಟ್ಟಿಗೆ. ಅಭಿ ಎಷ್ಟಾಯ್ತು ಇಷ್ಟಕ್ಕೆ? ಹೌ ಮಚ್ ಇಸ್ ದಿಸ್ ವಿ ಫೀಲ್? ಹಾಂ, ನೆನ್ನೆ ನಮ್ಮ ಪ್ರಜ್ಞಾ ಮೇಡಮ್ ಅವರು ಕೊರಿಯೋಗ್ರಫಿ ಮಾಡಿದ್ದಾರೆ ಇಲ್ಲಿ ಮಕ್ಕಳಿಗೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ಯು ಗೈಸ್ ಕ್ಯಾನ್ ವಾಚ್ ಇಟ್. ಯಾವ ಸಾಂಗಿಗೆ? ಹವಾ 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 ಅಷ್ಟೇ ಗೊತ್ತಿರೋ ನನಗೆ. ಯಾ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬರ್ಸು ನಾನು 50ರಿಂದ ಇವಾಗ 185 ಆಗಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಬಟ್ ಯಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಅಸ್. ಆ್ಯಂಡ್ ಅಫ್ಕೋರ್ಸ್ ನಾನು ಸ್ವಲ್ಪ ಜಾಸ್ತಿ ಆಗ್ತಾ ಇರ್ತೀನಿ. ಬಂತು ಇಂಟರ್ಸ್ಪೋರ್ಟ್ ಮೆಗ್ಡಿ ಪಕ್ಕ. ಇಂಟರ್ಸ್ಪೋರ್ಟ್ ಮೆಗ್ಡಿ ಪಕ್ಕನೇನಲ್ಲ, ಕರೆಕ್ಟು. ಈ ಕಡೆ ಬನ್ನಿ ಬೇಬ್ ನೀವು. ನಾಳೆ ಸ್ವಿಮ್ಮಿಂಗರು ಹೋಗೋಣ. ಸ್ವಿಮ್ಮಿಂಗ್ಗೆ ಬನ್ನ, ಸ್ವಿಮ್ಮಿಂಗಲ್ಲಿ ಏನು ಮಾಡಲಿ ಬೇಬ್, ನೀವು ಸ್ವಿಮ್ಮಿಂಗ್ ಬಂದರೆ ಮಾತ್ರ ಸ್ವಿಮ್ಮಿಂಗ್ ಪೂಲ್ ಹೋಗ್ತಾರೆ ಯಾರಾದರೂ. ಕಲಿಬೋದು. ಕಲಿಯೋಕೆ ಇಂಟ್ರೆಸ್ಟ್ ಇಲ್ವಾ ನಿಮಗೆ? ನನ್ನ ಪಿಗ್ಮೆಂಟೇಷನ್ ಆಗಿದೆ ಅಂತಲೇ ಅದನ್ನು ಇರಲಿಲ್ಲ. ಓಕೆ ಏನು ಚೆನ್ನಾಗಿ ಕಲಿಸಿದೆ ಅಲ್ಲ. ನಮ್ಮ ಆಸ್ಟ್ರಿಯಾ ತುಂಬ ಸಖತ್ತಾಗಿದೆ. ಹುಡುಗಿರು ಚೆನ್ನಾಗಿದ್ದಾರೆ ಅಂತ ಕಮೆಂಟ್ ಹಾಕ್ತಾರೆ. ನೀವು ಲಾಗ್ ಮಾಡ್ಕೋಬೇಕಾರೆ ಅಮ್ಮ ನೋಡಿ ನೀವು ನೋಡಿದೆ. ಬಟ್ ಯಾರು ಲಾಗೇ ಮಾಡಲ್ಲಪ್ಪ. ಏನಬ್ಬಿ? ಮೇ ಬಿ ಇದು ಮಂಡೇ ರಜಾ ಬೇರೆ ಅಲ್ಲ, ಎಲ್ಲೋ ಹೋಗ್ಬಿಟ್ಟಿರ್ಬೇಕು. ಆಕ್ಷನ್ ಓಪನ್ ಇಲ್ಲ ಅಭಿ. ಓಪನ್ ಇಲ್ವಾ? ಇದು ಓಪನ್ ಇದೆಯಾ ಇಲ್ವಾ? ಇಲ್ಲ, ಅದು ಓಪನ್ ಇದೆ ಅಲ್ಲ. ಓಪನ್ ಇದೆಯಾ? ಆಕ್ಷನ್ನು ಕ್ಲೀನ್ ಮಾಡ್ತವ್ರೆ. ಯಾವ ವೆಹಿಕಲ್ಸು ಇಲ್ಲ, ಕ್ಲೋಸ್ ಆಗಿದೆ. 12 o'clock ಅಂತ ಇತ್ತಾ? ಓ, ನಿನ್ನೆ ಅವಳು ಹೇಳಿದ್ಲಲ್ಲ 8 to 12 ಅಂತ. ಅಪ್ಪತ್ತಕ್ಕೆ ಅವಳು ಸ್ಯಾಮ್ಸ್ಟ್ಯಾಗ್ ಅಭಿ ಓಪನ್ ಇದೆ. ಅಭಿ ಕ್ಲೋಸ್ ಆಗಿಬಿಟ್ಟಿದೆ. ಹಿಂಗೈತಲ್ಲ ಕತೆ. ಬುಬ್ಬು ಸೈಕಲ್ ಕ್ಲೋಸ್ಡ್. ಇವರು ಮೆನ್ಷನ್ ಮಾಡಬೇಕಾಗಿತ್ತಲ್ವಾ ಎಲ್ಲಾದರೂ. Samstag is
ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಹೌದು ಹಂಗಲ್ಲ. ಯಾವೇ ಫೈನಲಿ ನಾವು ಬಿಸಿಲು ನೋಡ್ತಾ ಇದ್ದೀವಿ. ಆಫ್ಟರ್ ಹೌ ಮೆನಿ ಲಾಂಗ್ ಮಂತ್ಸ್ ವೇ 5-6 ಮಂತ್ಸ್. ಖುಷಿ ಆಗುತ್ತೆ ನಮಗೆ. ಫುಲ್ ಬಿಸಿಲಿದೆಲ್ಲ ಇವತ್ತು. ನಾಳೆ 20, ಇವತ್ತು 13 ಅಷ್ಟೇ. ಇವತ್ತು ಹಿಂಗೆ ಸಕ್ಕತ್ತಾಗಿ ಕಾಣಿಸ್ತಿದೆ ಇದು. ನೀವಲ್ಲಿ ಬ್ರಿಡ್ಜ್ ಹತ್ರ ನಿಂತಿದ್ರಲ್ಲ. ಆನ್ಲೈನಲ್ಲೇ ನೋಡ್ಬೋದಾಗಿತ್ತಲ್ಲ. ಆನ್ಲೈನಲ್ಲಿ ಸೈಕಲ್ಗೆ 30 euros ಇರುತ್ತೆ. ಬಟ್ ಟ್ರಾನ್ಸ್ಪೋರ್ಟ್ ಜೋರಾಗಿ ಮಾತಾಡ್ಬೇಕು ನೀವು. ಬಟ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಬಂದು 20+ ಇರುತ್ತೆ, 25-28. ಸೊ ಎಲ್ಲ ಸೇರಿ 5,500 6,000 ಅಷ್ಟೇ ಆಗುತ್ತೆ. ಅದಕ್ಕೆ ನಾವು ಇವಾಗ ಶಾಪಿಂಗ್ ಆಫ್ಲೈನ್ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಬಟ್ ಇವತ್ತು ಈಸ್ಟರ್ ಮಂಡೇ ಇರೋದ್ರಿಂದ ಕ್ಲೋಸ್ ಆಗಿಬಿಟ್ಟಿದೆ ಶಾಪ್ಸ್ ಎಲ್ಲ. ಸ್ವಲ್ಪ ಗ್ರಾಸರಿ ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೋಗೋದು ಅಷ್ಟೇ ಕೆಲಸ. ಗುಬ್ಬುಗೆ ಸೈಕಲ್ ಹೊಡೆಯೋದೇ ಯಾಕೋ ಬರ್ತಾ ಇಲ್ಲ. ಗುಬ್ಬುಗೆ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರುತ್ತೆ ಅಂತಾರಲ್ಲ ಹಂಗೆ. ಬಟ್ ಇಲ್ಲಿ ಕೆಫೆ ಎಲ್ಲ ಓಪನ್ ಇದೆ ಅಲ್ವಾ? ಕೆಫೆ ಎಲ್ಲ ಓಪನ್ ಇದೆ, ಇಂಟ್ರೆಸ್ಟ್ ಬಾರು ಓಪನ್ ಇದೆ. ಬಟ್ ಇವರೆಲ್ಲ ಯಾಕೆ ಕ್ಲೋಸ್ ಮಾಡಿದ್ದಾರೆ ಈ ಸೈಕಲ್ಗಳೆಲ್ಲ? ಯೂರೋಸ್ ಕಾರ್ ಓಪನ್ ಇತ್ತಲ್ಲ, ಹಾಂ ಅದು ಓಪನ್ ಅಂದ್ಮೇಲೆ ಎಲ್ಲ ಓಪನ್ ಇರುತ್ತೆ. ನನಗೂ ಅದೇ ಪಾಯಿಂಟ್ ಇದ್ದಿದ್ದು. LCS ಎಲ್ಲ ಓಪನ್ ಇದೆಯಾ? ಓಪನ್ ಇರ್ಬೋದು ಮೇ ಬಿ ಅಲ್ಲ. ಹಿಂಗೆ ಕಾಣಿಸ್ತಿದೆ ನೋಡಿ. ಎಲ್ಲನೇ ಇರೋದು ಬೇಬ್, ನಾವು ಹಾಸ್ಟೆಲಲ್ಲಿದ್ದೀವಿ. ಚಿಕನ್ ತಗೋಬೇಕು. ಚಿಕನ್ ಅಷ್ಟೇ, ಇನ್ನೇನಿಲ್ಲ ಅಂತ ತಗೋಕ್ಕೆ. ಅದು 5,500 euro ಕೊಡಬೇಕು ನೀನು. ಅಭಿ ಅಷ್ಟೊಂದು ಶಾಪಿಂಗ್ ಮಾಡೋಕ್ಕಿದೆಯಾ? ಬಾರ್ಬಿಕ್ಯೂ ಮಾಡೋದಿದು. ಮಾಡ್ಬೋದಂತ, ಅದೇ ಆಫ್ ಆಗಿಬಿಡುತ್ತೆ ಅಷ್ಟೊಂದು ಮಾಡೋಕ್ಕೆ ಅಂತ. ಏನಾದರೂ ಮಾಡೋಣ. ಏನೋ ಆಫರ್ ಅಂತ ಹಾಕಿರ್ತಾರೆ, ಏನೂ ಆಫರ್ ಇರೋಲ್ಲ. ಕಮ್ಮಿ ಇರುತ್ತೆ. ನೋಡುವ ನಮ್ಮದು ಗ್ಲೋ ಡೀಪ್ ಸೀರಮ್ 49 euros ಅಂತದಕ್ಕೆ. ಚೆನ್ನಾಗಿದೆ ನೋಡೋಕ್ಕೆಲ್ಲ. ಏನು ಚೆನ್ನಾಗಿದೆ. 5,000 ಚೆನ್ನಾಗಿಲ್ಲ ಅದು. ಬುಲ್ಡಾ ಪೇಸ್ಟ್ ಖಾಲಿ ಆಗ್ತಿದೆ. ಏನಾಗ್ತಿದೆ ನವಿ? ಹಾಕೋ ಚೆನ್ನಾಗಿರುತ್ತೆ. ಯಾವ್ದು? ಗಾರ್ನಿಯರ್ದು ಬಾಡಿ ಲೋಷನಾ? ಆಯಿಲಿ ಥರ ಆಗುತ್ತೆ ಹಾಕೊಂಡ್ರೆ. ತೊಗೊಳ್ಳೋದು ಬಾಲಿಯಾದು 10% ಯೂರಿಯಾ ಇದೆ ಅದು. ನಾನು ಈ ಸ್ಟ್ರಾಬೆರಿ ಸ್ಕಿನ್ನಿಗೆ ಅಂತ ಯೂರಿಯಾ ತೊಗೋತಿದ್ದೆ. ಅದು ಎಷ್ಟಿತ್ತು ಹೇಳಿ ಇದರಲ್ಲಿ? 4 euro ರೆಡಿಲಿ. ಹಾಂ ಕೇಳ, ನಾವು ನೋಡಿದ್ವಲ್ಲ. ಇಲ್ಲಿ ಎಷ್ಟಿದೆ? 12 euros. ಒಳ ಉಡುಪುಗಳು ನೋಡಬೇಕೆ? ಇಂಡಿಯಾ ಬೆಸ್ಟು ಅದಕ್ಕೆಲ್ಲ. ನನಗೆ ಟೊಮೆಟೊ ಬೇಕು. ಯಾ ಓಹ್, ಪೇಪರ್ ಖಾಲಿ ಆಗಿಬಿಟ್ಟಿದೆ. ಇಲ್ಲಿದೆ.
ಟೊಮೆಟೊಗೆ 128 ರೂಪಾಯಿ. 130 ಆಲ್ಮೋಸ್ಟ್. ಬುಬ್ಬು ಹಾಯ್ ಹಾಯ್, ಸೇ ಹಾಯ್ ಬುಬ್ಬು. ಏ ಗುಂಡು, ಲೀವ್ ಇಟ್ ದೇರ್, ಕೀಪ್ ಇಟ್ ದೇರ್, ಓಕೆ, ಡೋಂಟ್ ಟಚ್. ಎಷ್ಟು ಕೆ ಜಿ? 2.5 kg ಇದೆ ಬೇಬಿದು. 2.25 kgಗೆ 561 ರೂಪಾಯಿ. ದ್ಯಾಟ್ಸ್ ಆಲ್. ಅಷ್ಟೇ. ಇಲ್ಲಿ ನೋಡಿ ಕಾಯಿ, ನಮ್ಮೂರಲ್ಲಿ ಕಾಯಿ ಹೇಗಿದೆ. 3 ಯೂರೋನಾ? ಓಪನ್ ನಾವೇ ಮಾಡಬೇಕು ಅನ್ಸುತ್ತೆ. ಫುಲ್ ಕಾಯಿ ಗ್ರಾಸಲ್ಲಿ ನೋಡಿ ನಾನು, ಬಟ್ ಅದರಲ್ಲೂ ಜುಟ್ಟು ತೆಗ್ದಿರ್ತಾರೆ. ಹಾಂ, ಇದು ಕೊಬ್ಬರಿ ಅಲ್ಲ, ಕಾಯಿ. ಹಾಂ, ಹಸಿ ಕಾಯಿ. ಕೊಬ್ಬರಿ ಸಿಗೋದು ಡೌಟು ಬೇಬಿ ಇಲ್ಲಿ. ನೋಡಿ ನಮ್ಮೂರಿನ ಎಳ್ನೀರು ಎಷ್ಟು ಬೇ? 270 ರೂಪಾಯಿ. ಎಷ್ಟಕ್ಕೆ? ಅರ್ಧ ಲೀಟ್ರಿಗೆ 270 ರೂಪಾಯಿ. ಕೋಕೋನಟ್ ವಾಟರ್ ಇದೇ ಇಲ್ಲ ನಮಗೆ. ಎಳನೀರು ಎಲ್ಲಿ ಕೊಟ್ಟನಲ್ಲ ನಮಗೆ ಎಲ್ಲ, ಎಲ್ಲಿ ಕೊಟ್ಟನಲ್ಲ ಹೇಳು. ಯಾ ಚೆನ್ನಾಗೇ ಇರುತ್ತೆ ಅಂತಿದ್ದ ಆನಂದ್. ಯಾ ಶ್ಯೂರ್. ಇದಕ್ಕಿಂತ ನೋಡಿ ಇದೆಲ್ಲ ಇದೆ ನೋಡಿ ಬೇಬಿಲಿ. ಆರ್ಗ್ಯಾನಿಕ್, ಟ್ರೂ ಫ್ರೂಟ್, ಫುಲ್ ಮ್ಯಾಂಗೋ. ಹಾಂ, ಮ್ಯಾಂಗೋ ಬನಾನಾ ಅನ್ಸುತ್ತೆ ನೋಡಿ ಕರೆಕ್ಟಾಗಿ. ಆರೆಂಜ್ ಅನ್ಸುತ್ತೆ ಬೇಬಿ ಇದು. ಒಂದು ನಿಮಿಷ ಮಗನೇ ಕೊಟ್ಟೆ. ಮ್ಯಾಂಗೋ ಕುಡಿಯೋಣ. ಆರೆಂಜ್ ಇದು ಯಾವುದು ನೋಡಿ? ಇದು ವಿಚ್ ಫ್ರೂಟ್ ಇಸ್ ದಿಸ್? ಇದು Fruit. ಎಲ್ಲೋ ಆರೆಂಜು, ಆ್ಯಪಲ್ಲು, ಬನಾನಾ, ಮ್ಯಾಂಗೋ ಇದೆಲ್ಲ ಇದೆ ಬೇಬಿ ಇದರಲ್ಲಿ. ನೋಡಿ ನೀವು ಯಾವ್ದು ಬೇಕು ತಗೊಳ್ಳಿ. ಪಿಂಕ್ ಕಲರ್ ಏನಿದೆ ನೋಡಿ. ಪಿಂಕ್ ಕಲರ್ ಚೆನ್ನಾಗಿದೆ. ಇದೇನಿದು ಗ್ರೀನ್ ಸ್ಪಿನಾಚಾ? ಬನಾನೆ, ಪಿಂಕ್, ಡ್ರ್ಯಾಗನ್ ಫ್ರೂಟ್ ಏನೋ ಅದು. ಪಿಂಕೆ ಡ್ರ್ಯಾಗನ್ ಫ್ರೂಟ್, ಗುವಾನಾ, ಬಾನಾ, ಗಾವಾ. ಇದು ಇದೆ. ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿರ್ಬೋದು. ಯು ಕ್ಯಾನ್ ಟ್ರೈ. ಯಾವ್ದು ಮಾಡೋಣ? ಆಮೇಲೆ ನಾನು ತಗೋತೀನಿ ಇದು. ನಿಮಗೆ ಮ್ಯಾಂಗೋ ಬೇಕು ಅಂದರೆ ಮ್ಯಾಂಗೋ ತೊಗೊಳ್ಳಿ. ಮ್ಯಾಂಗೋ ಬೇಡ, ಓಕೆ. ಇದು ಫುಲ್ಲು ಹೊಟ್ಟೆಗೆ ಹಾಕೋ ಎಣ್ಣೆ ಸೆಕ್ಷನ್. ನಾನು ಚಿಕನ್ ತಗೋಬೇಕು. ಚಿಕನ್ ಅರ್ಧ kgಗೆ 579 ರೂಪಾಯಿ. ಓಕೆ, ಸಾಕು ಅರ್ಧ kg ನಮಗೆ. ನಾನು ಸಪ್ರೇಟಾಗಿ ಇಟ್ಕೊಂಡು ಎಂಬತ್ತು ಗ್ರಾಮ್ ಅಲ್ಲ 800 ಗ್ರಾಮ್ 800 ಗ್ರಾಮ್. ಎಂಟುನೂರು ಗ್ರಾಮ್ ಬನಾನಾಗೆ 120 ರೂಪಾಯಿ. ಇದು ನೋಡಿ, ಇದೆಲ್ಲ ಮೀಟ್. ಅದೇ ಫುಲ್ ಕೋಳಿ ಕಟ್ ಮಾಡೋಕ್ಕೆ ಹಿಂಸೆ ಆಗಲ್ವಾ? ಮೂಳೆ ಪೀಸ್ ಎಲ್ಲ ಒಳ್ಳೊಳ್ಳೆ ಪೀಸ್ ಸಿಗಲ್ಲ ಅಂತನ. ಆಮೇಲೆ ಜೊತೆಗೆ ಅದು ಇದಕ್ಕೆ ಹಾಕೊಂಡ್ರೆ ಅಷ್ಟೇ, ಏನು ಗ್ರಿಲ್ ಥರ ಮಾಡ್ಕೊಂಡ್ರೆ ಅಷ್ಟೇ, ಒಂದೇ ಸತಿ ಮೀಲು ಸಿಗಲ್ಲ. ಆಮೇಲೆ
ಆಮೇಲೆ 2 ಸತಿನೂ ಆ ಥರ ಓವನಲ್ಲಿ ಇದ್ರಲ್ಲಿ ಮಾಡ್ಕೊಂಡು ತಿಂದರೆ ನನಗೆ ಇಷ್ಟ ಆಗಲ್ಲ. ಆಮೇಲೆ ಲೆಗ್ ಪೀಸ್ ತೊಗೊಂಡೋಗಿದ್ದೀನಿ 1-2 ಸತಿ, ಖುಷಿನೇ ಕೊಡಲ್ಲ. ಫುಲ್ ಕೋಳಿನೇ ಖುಷಿ ಕೊಡೋದ ನಿಮಗೆ? ಇದ್ರಲ್ಲಿ ಲಿವರ್ ಪೀಸ್ ಇರಲ್ಲ ಅಲ್ಲ ಅಭಿ? ಒಳಗಡೆ ಇರುತ್ತಾ? ಮಾಡ್ತೀರಾ ನೀವು ಅದನ್ನ? ಅಂದರೆ ಅದರೊಳಗೆ ಚಿಕನ್ನೊಳಗೆ ನೆನ್ನೆ ಮಾಡಿದ್ವಿ ಗೊತ್ತಾ, ಹಾಂ, ಹತ್ರನೇ ಇದ್ರೊಳಗಡೆ ತುರುಕಿರ್ತಾರಲ್ಲ? ಇಲ್ಲ ಇಲ್ಲ ಯಾ ನಾನು ಆಮ ಶಾಪಲ್ಲಿ ತೊಗೊಂಡಾಗ ಅದರಲ್ಲಿ ಇತ್ತು, ಆ ಬೋಲಲ್ಲಿ ತೊಗೊಂಡಾಗ. ನೀವು ಯಾವ ಥರ ತೊಗೊಂಡು ಸ್ಪಾರಲ್ಲಿ ತೊಗೊಂಡಾಗಲೂ ಇದು ಬೇರೆ ನಾನು ತೊಗೊಳ್ಳೋದು. ಇದ್ರಲ್ಲಿ ಏನು ಮಾಡ್ತೀರಾ? ಓ, ಇಬ್ಬರಿಗೆ ಅಲ್ಲ, ಅರ್ಧ kg ಒಂದು ಹೊತ್ತಿಗೆ ಕರೆಕ್ಟ್ ಆಗುತ್ತೆ. ಕಟ್ ಮಾಡ್ತೀವಿ. ಲೆಗ್ ಪೀಸು ಮಾಮೂಲಿ ಇನ್ನೊಂದು ಪೀಸ್ ಇರುತ್ತೆ. ನಾನು ಯಾವಾರ ಲಿವರ್ ತಿನ್ನಬೇಕು ಅನ್ಸಿದ್ರೆ ಮಾತ್ರ ಈ ಥರ ಪೀಸ್ ತೊಗೋತೀನಿ. ಬುಬು ಕಾಂತಿ ನಮ್ಮ ಮನೆ ಮುಂದೆನೇ ಮಾಡ್ಬೋದು ಬೇಬ್ ನಾವು. ಹಾಯ್ ಬುಬು. ಬೇಬ್ ಇವಾಗ ಬಂದು ಹಾಯ್ ಮಾಡ್ತಾನೆ ನೋಡಿ ಬೇಬ್, ಎಷ್ಟಿದೆ ನಾನು. ನನಗೆ ಇಷ್ಟ ಆಗಲ್ಲ ಬೇಬ್ ಅದು, ಅದೇನೋ ಒಂಥರ ಲಿಕ್ವಿಡ್ ಇರುತ್ತೆ. ಒಂದ್ಸತಿ ತೊಗೊಬಂದಿದ್ದೆ ನಾನು, ಬಟ್ ಇನ್ಮೇಲೆ ಇದನ್ನೇ ಯೂಸ್ ಮಾಡೋದು. ಓ, ಹೆಲ್ದಿನೇ ಅದು, ಬಟ್ ಅದು ಹೆಂಗೆ ಗೊತ್ತಾ, ಒಂದೇ ಸತಿ ಯೂಸ್ ಮಾಡಿಬಿಡ್ಬೇಕು ನಾವು ತೆಗೆದ್ಮೇಲೆ. ಯಾ ದಿಸ್ ಇಸ್ 2.5. ಎಷ್ಟು ಒಂದು ಲೀಟ್ರ್ ಹಾಲಿಗೆ ಅಭಿ? 130, 140 ರೂಪಾಯಿ. Bubu, what happened? Angry? Bubu is angry. Bubu is angry. Careless maga. Amma is the angry face. Bubu, mummy is angry, Bubu. ಮಮ್ಮು ಮಮ್ಮು ಬುಬು ಮಮ್ಮು. What happened? Chocolate it is. Eat. ಈಗ ನೋಡಿ ಹೆಂಗೆ ತಗೋತೀನಿ. ಬೇಡ ಬಿಡು ಮನೆಯಲ್ಲ. It's good. Good, Bubu. ಹಿಡ್ಕೊ. ಸಿಕ್ಕಾಪಟ್ಟೆ ಕೋಸ್ಲಿ. ಓ, ಇದೆಯಾ ಸೈಕಲ್ ಬುಬುಗೆ? ಓ, ನೈಸ್. ವಾವ್ ಬುಬು, ಬೇಬ್ ಸಖತ್ತಾಗಿದೆ ಇದು ಸೈಕಲು. ತುಂಬ ಚೆನ್ನಾಗಿದೆ. ಬುಬ್ಬುಗೆ ಸ್ವಲ್ಪ ಬ್ಯಾಲೆನ್ಸಿಂಗ್ ಬರುತ್ತಾ? ಪೆಡಲ್ ಇಲ್ವಾ? ಇರಲ್ಲ ಬೇಪೆಡಲು. ಹೌದಾ? ಬುಬು ಹೋಗು. ಓ, ಪೆಡಲ್ ಇರ. ಬಿಡಿ ಬಿಡಿ ಬೇಬ್, ನಿಧಾನ ಹೋಗ್ತಾನೆ ಬಿಡಿ. ಹಲೋ, ನೈಸ್ ಬುಬು. ನೋ ಬುಬು, ಡೋಂಟ್ ಟಚ್. ಸೈಕಲ್ ಏನು ಕಾಸ್ಟ್ಲಿ ಇದು ಯಪ್ಪ. 399. ನೋ ಬುಬು, ನಾಟ್ ಫಾರ್ ಯು ದ್ಯಾಟ್. ಅದು ಚೆನ್ನಾಗಿದೆ ಅಲ್ಲ, ರೆಡ್ ಒನ್ ಅಭಿ, ರೆಡ್ ಆರೆಂಜ್. ಹಾಂ, ದೊಡ್ಡದಾಯ್ತಾ ಬೇಬೆದು? 10 inches ಇದೆ. ಇರೋ ಸೈಕಲ್ಗಳು ಇದು ನೋಡಿ, ಈ ಸೈಕಲ್ ಕಾಣಿಸ್ತಿದೆಯಲ್ಲ, ದಿಸ್ ಸೈಕಲ್, ಈ ಸೈಕಲ್ಲು 3.5 ಲಕ್ಷ. ಅದೇನಂಥದ್ದಿದೆ ನನಗಂತೂ ಗೊತ್ತಿಲ್ಲ. ಇದು 4 ಲಕ್ಷ ಸೈಕಲ್. ಶಾಪಿಂಗ್ ಮುಗೀತು. ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಮೇಡಮ್ ಅವರೇನೋ ಪಿಂಕ್ ಕಲರ್ ಜ್ಯೂಸ್ ತೊಗೊಂಡಿದ್ದಾರೆ. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆಯಾ? ಮಿಲ್ಕಾ? ಮಿಲ್ಕ್ ಅಲ್ಲ,
ಚೆನ್ನಾಗಿದೆ ಬೇಬ್. ಶುಗರ್ ಇದೆ ಅಷ್ಟು ತಿಂತಾಳೆ. ಶುಗರ್ ಇರೋಲ್ಲ 100% ಅಂತ ಹಾಕೋರಲ್ಲ. ಹೌದಾ ಇಲ್ವಾ? ಹ್ಞೂ ಡ್ರೈ ಆಗ್ಬಿಟ್ಟು ನಿಮಗೆ. ಏನಪ್ಪ ಏನೋ ದಾವನ್ ಜುಕ್ಕರ್ ಅಂತ ಹಾಕ್ಯಾರ ಬೇಬ್. ಏನಂಗಂದ್ರೆ ದಾವನ್ ಶುಗರ್ ಅಂದರೆ ಶುಗರು 11 grams. I live in Goa with the sugar, but see they say 100% fruits. Maybe there is some differentiation. ನಾವು ಅದು ನೋಡ್ಕೋಬೇಕು. ಶುಗರ್ ಹಾಕಿದ್ದಾರೆ ಬೇಕು ದಾವನ್. ನಾನು ಲಸ್ಸಿ ತೊಗೊತೀನಿ ಕುಡಿಬೇಕು. ಮೇಬಿ ಇದು ಕಮ್ಮಿ ಶುಗರ್ ಇಲ್ಲ ಇದರಲ್ಲಿ. ಮೇಡಮ್ ಅವರು ಶುಗರ್ ಇಲ್ಲ ಅಂತ ತಗೊಂಡ್ರು. ಉಬ್ಬು ಹೋದ ನೆಮ್ಮದಿಯಾಗಿ ಕುಡಿತಾ ಇದ್ದೀವಿ. ಹೆಂಗಿದೆ? ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೇಮಲ್ಲಿ ಕುಡಿತೀವಲ್ಲ ಅದೇ ಥರ ಇದೆ. ಶುಗರ್ ಎಷ್ಟು ಶುಗರ್? ಎಲ್ಲರೂ 10 grams ಇದೆ. ಶುಗರ್ ಬೇಬದು ಟೇಸ್ಟ್ ಆಫ್ ಇಂಡಿಯಾ ಅಂತಿದ್ದು. ಟೇಸ್ಟ್ ಆಫ್ ಇಂಡಿಯಾ. ಐ ಡಿಡ್ ನೋ. ಇದು ಟೇಸ್ಟ್ ಆಫ್ ಆಸ್ಟ್ರಿಯಾ. ಇಂಗ್ರೀಡಿಯೆಂಟ್ಸ್ ಒಂದ್ಸರಿ ನೋಡ್ಬೇಕು ನಾನಿಲ್ಲ. ಅರ್ಥ ಇಲ್ಲದರೆ ಕುಡಿಬಾರ್ದು. ನನಗೂ ಅಷ್ಟೇ ಬೇಕು, ಹಿಂಸೆ ಆಗಬಾರ್ದು. ಆಮೇಲೆ ನಾನು ಅದಕ್ಕೆ ಅವತ್ತು ಅಲ್ಲಿ ಹೋಗ್ಬಿಟ್ಟು ಮತ್ತು ಮನೆಗೆ ಹೋಗಿ ಕುಡಿಯೋದು ತಪ್ಪ ಬಂದಿದ್ದೆ. ಅದು ಬಂದು ತಲೆಗೆ ಹಾಕೊಂಡು ಇದಾಗಿತ್ತು ಇವತ್ತಿನ ನಮ್ಮ ಶಾಪಿಂಗ್ ವ್ಲಾಗ್. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಇಟ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಬಾಯ್. ಸೇ ಬಾಯ್. ಬಾಯ್. ಬಾಯ್.